ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್. ನಾನು ಮೇಘನಾ. ಗಣೇಶ ವಿಸರ್ಜನೆಗೆ ಅಂತ ಅಮ್ಮನೂರ್ಗೆ ಹೋಗಿದ್ವಿ. ಭಾನುವಾರನೇ ರಿಟರ್ನ್ ಆದ್ವಿ, ಭಾನುವಾರ ಸಂಜೆನೆ. ಇದು ಸೋಮವಾರದ ಮಾರ್ನಿಂಗ್ ವ್ಲಾಗ್. ಸೋಮವಾರ ಬೆಳಗ್ಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಕೂಡ ಎಲ್ಲ ರೆಡಿ ಮಾಡಿ ನಂತರ ಇವಾಗ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ನನ್ನ ಜೊತೆಗೆ ನನ್ನ ಮಗ ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದ. ಡೈಲಿ ಅವ್ನು ಎದ್ದೇಳೋದೇ 8:30 ಆಗಿರುತ್ತೆ. ಇವತ್ತು ಆಲ್ರೆಡಿ ಬೇಗನೆ ಎದ್ದಿದ್ದಾನೆ. ಒಂದು 6:30 7ಗೆಲ್ಲ ಎದ್ಬಿಟ್ಟಿದ್ದ. ಹಾಗಾಗಿ ಬೇಗ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿ ಅವನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ರಿಂದ ಅವನು ಇಬ್ರು ಕೂಡ ಒಟ್ಟಿಗೆನೆ ಪೂಜೆ ಮುಗಿಸಿದ್ವಿ. ನಂತರ ನಾವು ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮತ್ತೆ ಉಪ್ಪಿನಕಾಯಿ ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ನಾನು ನನ್ನ ಮಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಒಟ್ಟಿಗೆನೆ ತಿಂಡಿ ಮಾಡೋಣ ಅಂತೇಳಿ ತಿಂಡಿ ತಿಂತಾ ಇದ್ವಿ. ಇವಾಗ ಅವನು ತಿಂಡಿ ತಿನ್ನಿಸಿ ನಾನು ತಿಂಡಿ ತಿನ್ನೋದ್ರೊಳಗಡೆ ಲೇಟ್ ಆಗುತ್ತೆ ಅಂತ ಹೇಳಿ ಇಬ್ರು ಒಂದೇ ತಟ್ಟೆಗೆನೆ ಹಾಕೊಂಡು ತಿಂಡಿ ತಿಂದ್ವಿ. ಜೊತೆಗೆ ಫಿಲ್ಟರ್ ಕಾಫಿನ ಮಾಡಿಟ್ಟಿದ್ದೆ. ಅವನು ಕೂಡ ಸ್ವಲ್ಪ ಕಾಫಿ ಕುಡಿಯೋದಕ್ಕೆ ಇಷ್ಟಪಡ್ತಾನೆ. ಇತ್ತೀಚೆಗೆ ಫಿಲ್ಟರ್ ಕಾಫಿ ಅಂತ ಅಂದ್ರೆ ಅವನು ಕೂಡ ಕುಡಿಯೋದಕ್ಕೆ ಇಷ್ಟಪಡ್ತಾನೆ. ಇಬ್ರು ತಿಂಡಿ ತಿಂದು ಕಾಫಿ ಕುಡಿದು ಅವ್ನು ಆಟ ಆಡೋದಕ್ಕೆ ಶುರು ಮಾಡ್ಬಿಟ್ಟ. ಇಲ್ಲಿ ಹಸ್ಬೆಂಡ್ ಊರಲ್ಲಿ ಅಂತಾರೆ ಜಾಸ್ತಿ ಮಕ್ಕಳಿಲ್ಲ. ಇವನು ಒಬ್ಬನೇ ಇರೋದು, ಚಿಕ್ಕವನು ಅಂತ ಒಬ್ಬನೇ ಇರೋದು. ಹಾಗಾಗಿ ಇವನು ಎಲ್ಲೂ ಹೊರಗಡೆ ಹೋಗಲ್ಲ. ನಮ್ಮ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇನ್ನು ನಮ್ಮೂರಿಗೆ ಹೋದ್ರಂತೂ ನಮ್ಮ ಜೊತೆ ಅಂತೂ ಬರೋದೇ ಇಲ್ಲ. ಅಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ. ಇಲ್ಲೇ ಸ್ವಲ್ಪ ನಮ್ಮ ಜೊತೆ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡೋದೇನು. ನನ್ನ ಹಸ್ಬೆಂಡ್ ಕಸಿನ್ಸ್ ಮಕ್ಕಳು ಬಂದರೆ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾನೆ. ಬಟ್ ಅವ್ರು ಬರೋದು ಸಮ್ಮರ್ ಹಾಲಿಡೇಸ್ಗೆ ಅಥವಾ ದಸರಾ ಹಾಲಿಡೇಸ್ಗೆ ಅಷ್ಟೇ. ಅವ್ನು ನಿದ್ದೆ ಮಾಡೋ ಟೈಮ್ ಆಯಿತು. ಇವಾಗ ತಿಂಡಿ ಆದ್ಮೇಲೆ ಸ್ವಲ್ಪ ಹಾಲು ಕುಡಿಸ್ತಾ ಇದ್ದೀನಿ. ಹಾಲು ಕುಡಿಸಿ ಅವನನ್ನು ಮಲಗಿಸ್ಬಿಡ್ಬೇಕು. ಅವನನ್ನು ಮಲಗಿಸಿದ್ರೆ ನನ್ನ 90% ಕೆಲಸಗಳಂತೂ ಮುಗಿಯುತ್ತೆ. ಮಲಗಿಸ್ಲಿಲ್ಲ ಅಂತಂದರೆ ಬರೀ ಅವನ ಜೊತೆನೇ ಇರೋದಾಗ್ತಾ ಇರುತ್ತೆ. ಅವನ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿರೋದೇ ಆಗಿರುತ್ತೆ. ಅವನನ್ನು ಮಲಗಿಸಿದ್ಮೇಲೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಸಾಂಬಾರು ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಸ್ವಲ್ಪ ಹುರುಳಿಕಾಳನ್ನ ನೆನೆಸಿ ಮೊಳಕೆ ಬರೆಸಿಟ್ಟಿದ್ದೀನಿ. ಅದನ್ನೇ ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗನ ಮಲಗಿಸಿ ಬರೋ ಅಷ್ಟರಲ್ಲಿ ನಮ್ಮತ್ತೆ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಟಿದ್ರು. ಇವಾಗ ಅದನ್ನೆಲ್ಲ ನೀಟಾಗಿ ಒಂದ್ಸಲ ಜೋಡಿಸ್ಕೊಬಿಡ್ತೀನಿ. ಅಡುಗೆ ಮನೆ ನೀಟಾಗಿದ್ರೆ ಅಲ್ವಾ ನಮಗೂ ಅಡುಗೆ ಮಾಡೋದಕ್ಕೆ ಕೂಡ ಮೂಡ್ ಬರುತ್ತೆ. ಇಲ್ಲ ಅಂತಂದರೆ ಮೆಸ್ಸಿ ಮೆಸ್ಸಿ ಆಗಿದ್ರಂತೂ ಒಂಚೂರು ಚೆನ್ನಾಗಿ ಅನಿಸಲ್ಲ. ಮತ್ತು ಒಂದ್ಸಲ ಸಿಟ್ಟು ಬಂದುಬಿಡುತ್ತೆ ಅದನ್ನೆಲ್ಲ ನೋಡ್ಕೊಬಿಟ್ರೆ. ಅದನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಇದು ಚೆನ್ನಾಗೇ ಗೊತ್ತಿರುತ್ತೆ. ನನಗಂತೂ ಪಾತ್ರೆನೆಲ್ಲ ಅದದ್ರ ಜಾಗದಲ್ಲೇ ಎತ್ತಿಟ್ಬಿಟ್ಟು ನೀಟಾಗಿ ಶೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ನು ಕೂಡ ವಾಶ್ ಮಾಡಿಕೊಂಡು, ಈಗ ಕುಕ್ಕರಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲ ಸೋರಿರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಏನಿದ್ರು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅಡುಗೆ ಮನೆಯೆಲ್ಲ ಮೆಸ್ಸಿ ಮೆಸ್ಸಿಯಾಗಿ ಇಟ್ಕೊಂಡೆಲ್ಲ ನಾನು ಅಡುಗೆ ಮಾಡೋದಕ್ಕೆ ಹೋಗಲ್ಲ. ಚೆನ್ನಾಗೂ ಕಾಣಲ್ಲ. ಅದು ಪದೇ ಪದೇ ಗಲೀಜು ಥರನೇ ಅನ್ನಿಸ್ತಾ ಇರುತ್ತೆ. ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಒಂದು ದಿನ ಒಂದು ಕಂಪ್ಲೀಟ್ 24 ಅವರ್ಸ್ ನೆನೆಸಿಟ್ಟಿರುವಂಥ ಹುರುಳಿಕಾಳನ್ನ ಮತ್ತು ಒಂದು ಅರ್ಧ ದಿನ ಬಿಟ್ಟರೆ ಅದು ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದಲ್ವಾ ಫ್ರೀಝರಲ್ಲಿ ಇಟ್ಕೊಂಡ್ರೆ ಅಂತ ಹೇಳಿ. ಇವತ್ತು ಅದೇ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಡೈಲಿ ತರಕಾರಿ ಸಾಂಬಾರು, ಬೇಳೆ ಸಾಂಬಾರೆಲ್ಲ ತಿಂದು ಬೇಜಾರಾಗಿರುತ್ತೆ. ಬೇರೆ ಥರ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಹುರುಳಿಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಹುರುಳಿಕಾಳನ್ನ ವಾಶ್ ಮಾಡಿನೇ ನೆನೆ ಹಾಕಿದ್ದು. ಆದರೂ ಕೂಡ ಮತ್ತೆ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ಅಥವಾ 2 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಸೋಸ್ಕೊಂಡ್ರೆ ಸಾಕು. ಮತ್ತು ಇದನ್ನು ನಮ್ಮಮ್ಮ ಬೇರೆ ಥರನೇ ಮಾಡ್ತಾರಂತೆ. ನಾನು ಮಾಡೋದು ಜಸ್ಟ್ ಹುರುಳಿಕಾಳಿಗೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತೀನಿ. ಬಟ್ ನಮ್ಮಮ್ಮ ಬೇರೆ ಥರನೇ ಮಾಡ್ತಾರಂತೆ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತೇಳಿ ಇನ್ನೊಂದ್ಸಲ ವೀಡಿಯೋದಲ್ಲಿ ತೋರಿಸ್ತೀನಿ. ಊರಿಗೆ ಹೋದಾಗ ಅಮ್ಮ ಮಾಡಿದ್ದನ್ನು ತೋರಿಸ್ತೀನಿ. ಹುರುಳಿಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ತೊಗೊಳ್ಳಿ. ಹುರುಳಿಕಾಳು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಬೇಡ, ಅದರ ಡಬಲ್ ಅಥವಾ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಮತ್ತು ನೀರು ಹಾಕ್ಕೊಂಡಿದ್ದಾದಮೇಲೆ ಟೇಸ್ಟ್‌ಗೆ ಈಗ ಉಪ್ಪು ಹಿಡಿಲಿ ಅಂತ ಹೇಳಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ನಾನು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನಂತರ ನಾನು ಟೊಮೊಟೊನೂ ಕೂಡ ಹುರುಳಿಕಾಳು ಜೊತೆನೇ ಬೇಯಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು ಹುರುಳಿಕಾಳು ಇರೋದ್ರಿಂದ 2 ಟೊಮೊಟೊ ಸಾಕು ಅಂತ ಅನಿಸುತ್ತೆ. ಒಂದ್ಸಲ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟು 2 ಹೋಳು ಮಾಡಿ ಹುಳ ಏನಾದರೂ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡೇ ಆ್ಯಡ್ ಮಾಡೋದು. ಯಾಕೆ ಅಂತಂದರೆ ಉಂಡೆ ಹಾಕಿದ್ರೆ ಆಮೇಲೆ ಗೊತ್ತಾಗಲ್ಲ ಅಲ್ವಾ, ಹುಳ ಆಗಿ ಕೆಟ್ಟೋಗಿದ್ರೆ ಗೊತ್ತಾಗಲ್ಲಲ್ವಾ. ಹಾಗಾಗಿ ಒಂದ್ಸಲ ಟೆಸ್ಟ್ ಮಾಡ್ಕೊಂಡೇ ಕುಕ್ಕರ್ಗೆ ಟೊಮೊಟೊನ ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಒಂದು 4 to 5 ವಿಸಿಲ್ ಆಗೋವರೆಗೂ ಬಿಟ್ಬಿಡಿ. ಯಾಕೆ ಅಂತಂದರೆ ಹುರುಳಿಕಾಳು ನೀಟಾಗಿ ಬೇಯಬೇಕು. ಮೊಳಕೆ ಬರ್ಸಿದ್ರು ಕೂಡ ಒಂದೊಂದ್ಸಲ ಹುರುಳಿಕಾಳು ನೀಟಾಗಿ ಬೆಂದಿರಲ್ಲ. ನಾನೇ ಒಂದೊಂದ್ಸಲ ಒಂದು 7-8 ವಿಸಿಲ್ ಆಗೋವರೆಗೂ ಪದೇ ಪದೇ ಕೂಗ್ಸಿದ್ದೀನಿ. ಓಪನ್ ಮಾಡೋದು ನೋಡೋದು ಬೆಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 7-8 ವಿಸಿಲ್ ಮಾಡೋದು ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಸಾಂಬಾರ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1ರಿಂದ 1.5 ಸ್ಪೂನ್ ಆಗೋವಷ್ಟು ಅಚ್ಚ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಮೇಲೆ ಡಿಪೆಂಡ್ಸ್. ನಿಮ್ಮ ಮನೇಲಿ ಖಾರದ ಪುಡಿ ಖಾರ ಇದೆ ಅನ್ಸಿದ್ರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಖಾರ ಇಲ್ಲ ಅಂದರೆ ಜಾಸ್ತಿ ಹಾಕೊಳ್ಳಿ. 2ರಿಂದ 3 ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಇದು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ.
ಮತ್ತು ಸ್ವಲ್ಪ ಅಂದರೆ 1 ಇಂಚ್ ಆಗುವಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಆಲ್ರೆಡಿ ಟೊಮೊಟೊನ ಸೇರಿಸಿರೋದ್ರಿಂದ ಹುಣಸೆಹಣ್ಣಿನ ಅವಶ್ಯಕತೆ ಇಲ್ಲ, ಆಪ್ಷನಲ್ ಅಷ್ಟೇ. ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಮತ್ತು ಒಂದು ಈರುಳ್ಳಿನ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೈ ಮಾಡ್ಕೊಂಡು ಹುರ್ಕೊಂಡು, ಎಣ್ಣೆ ಏನೂ ಹಾಕಿಲ್ಲ, ಹಾಗೇನೇ ಹುರ್ಕೊಂಡು ಇದನ್ನು ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ನಾನು ಈ ಮಸಾಲೆಗೆ ಬೆಳ್ಳುಳ್ಳಿನ ಹಾಕೋತಾ ಇಲ್ಲ, ಯಾಕೆ ಅಂತಂದರೆ ನಾವು ಸಾಂಬಾರು ಮಾಡ್ತಲ್ಲ, ಜಸ್ಟ್ ನಾರ್ಮಲ್ ಸಾಂಬಾರು ಮಾಡ್ತಿರೋದ್ರಿಂದ ಜಸ್ಟ್ ಈರುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ 1 ಬೌಲ್ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಏಕೆ ಅಂತ ಅಂದರೆ ನಾವು ಇವಾಗ ಬೆಂದಿರುವಂಥ ಟೊಮೊಟೊ ಕೂಡ ಸೇರಿಸ್ಕೊಂಡು ರುಬ್ಕೋಬೇಕು. ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ, ಜಾಸ್ತಿ ನೀರಾದಂಗೆ ಆಗಿಬಿಡುತ್ತೆ, ರುಬ್ಕೊಳ್ಳೋದಕ್ಕೆ ಸರಿ ಆಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡಿದ್ರೆ ಮತ್ತು ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಕೂಡ ಫುಲ್ ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಟೊಮೊಟೊನ ಬೇಯಿಸ್ಕೊಂಡೇ ಹಾಕೋಬೇಕು ಅಂತ ಏನಿಲ್ಲ, ಹಸಿ ಟೊಮೊಟೊ ಕೂಡ ಹಾಕ್ಕೊಂಡು ರುಬ್ಕೋಬೋದು. ಮತ್ತು ಒಗ್ಗರಣೆ ಮಾಡಬೇಕಾದ್ರೆ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅಷ್ಟೇ ಒಗ್ಗರಣೆಯಲ್ಲಿ. ಮತ್ತು ಇದ್ರ ಜೊತೆಗೆ ಬೇಯಿಸಿರುವಂಥ ಹುರುಳಿಕಾಳನ್ನು ಸ್ವಲ್ಪ ಹಾಕ್ಬಿಟ್ಟು ಮಸಾಲೆ ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ, ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಹುರುಳಿಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಹಾಲು ಕಾಯಿಸೋದೇ ಮರ್ತೋಗ್ಬಿಟ್ಟಿತ್ತು, ಸಾಂಬಾರು ಜೊತೆಗೆ ಹಾಲನ್ನು ಕೂಡ ಕಾಯ್ಲಿಕ್ಕಿಟ್ಟಿದ್ದೆ ಇನ್ನೊಂದು ಕಡೆ. ಇವಾಗ ಮಸಾಲೆನ ರುಬ್ಕೊಬಿಡೋಣ. ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿನ ತೊಗೊಂಡು ಸ್ಟವ್ ಆನ್ ಮಾಡಿ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಆಪ್ಷನಲ್, ಬೇಕಿದ್ರೆ ಹಾಕಿ. ಒಂದು 2ರಿಂದ 3 ಆಗುವಷ್ಟು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮತ್ತು ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ನೀಟಾಗಿ ಒಗ್ಗರಣೆಯಲ್ಲೇ ಬೇಯಬೇಕು. ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡ್ಮೇಲೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೇ ಟೊಮೊಟೊನ ಬೇಯಿಸ್ಕೊಂಡೇ ಹಾಕೊಳ್ಳೋದು. ಯಾಕೆ ಅಂತ ಅಂದರೆ ತುಂಬ ಹೊತ್ತು ಟೊಮೊಟೊನ ಹಾಗೆ ಹಾಕ್ಬಿಟ್ರೆ ತುಂಬ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು, ಆಲ್ರೆಡಿ ಹುರುಳಿಕಾಳಿಗೂ ಹಾಕಿರೋದ್ರಿಂದ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಕೂಡ ನೀಟಾಗಿ ಒಂದ್ಸಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ ನೀಟಾಗಿ ಉಪ್ಪು ಹತ್ತಲಿ ಅಂತ ಹೇಳಿ. ನೋಡಿ, ಇವಾಗ ಮಸಾಲೆ ರೆಡಿಯಾಗಿದೆ. ಒಂದು ಕುದಿ ಬರ್ತಾ ಇದೆ, ಅದನ್ನು ನೋಡಿಕೊಂಡು ನಂತರ ನಾವಿದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಹುರುಳಿಕಾಳನ್ನ ಸೇರಿಸ್ಕೋಬೇಕು. ಒಂದು ಕುದಿಯೋವರೆಗೂ ನೀವು ಹುರುಳಿಕಾಳನ್ನ ಸೇರಿಸೋದಕ್ಕೆ ಹೋಗಬೇಡಿ. ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಮಸಾಲೆ ಅಂದಮೇಲೆ ಮಾತ್ರನೇ ಸೇರಿಸಿ. ಇವಾಗ ಪೂರ್ತಿಯಾಗಿ ಹುರುಳಿಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹುರುಳಿಕಾಳನ್ನ ಹಾಕಿದ್ಮೇಲೆ ಕೂಡ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಕುದಿಸ್ಕೊಳ್ಳಿ. ತುಂಬ ಒಂದು 10 to 15 ಮಿನಿಟ್ ಕುದಿಸ್ಕೊಳ್ಳಿ. ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಹುರುಳಿಕಾಳಿಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕಲ್ವಾ. ಉಪ್ಪು ಆಲ್ರೆಡಿ ಹಾಕಿರ್ತೀವಿ, ಖಾರ ಕೂಡ ಈಗ ಕುದಿಯೋ ಟೈಮಲ್ಲೇ ನೀಟಾಗಿ ಹಿಡಿಯೋದು. ಸಾಂಬಾರನ್ನ ಎಷ್ಟು ಲೋ ಫ್ಲೇಮಲ್ಲಿ ಕುದಿಸ್ತೀವೋ ಅಷ್ಟು ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಕೆಲವ್ರಿಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಬೇಗ ಕುದಿಸೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ನೋಡಿ, ಇವಾಗ ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಲೋ ಫ್ಲೇಮಲ್ಲೇ ಇಟ್ಟನ್ನು ಕುದಿಸ್ತಾ ಇರೋದನ್ನ ತುಂಬ ಹೊತ್ತು ಕುದಿಸಿದ್ದೀನಿ. ಒಂದು 10 ಮಿನಿಟ್ಸ್ ಮೇಲಾಗಿದೆ, ಒಂದು 10 to 15 ಮಿನಿಟ್ಸ್ ಅಂತೂ ಹಾಗೆ ಆಗಿದೆ. ಕುದಿಯೋದಕ್ಕಂತೂ ಸ್ಟಾರ್ಟ್ ಆಯಿತು. ಸಾಂಬಾರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನು ಇವತ್ತು ಇದಕ್ಕೆ ಮುದ್ದೆನ ಮಾಡೋದಕ್ಕೆ ಹೋಗಲಿಲ್ಲ, ಜಸ್ಟ್ ರೈಸ್ನ ಮಾತ್ರ ಮಾಡಿದ್ದು. ರೈಸ್ ಜೊತೆಗೆ ಈ ಸಾಂಬಾರಂದು ತುಂಬಾ ಟೇಸ್ಟಿಯಾಗಿತ್ತು. ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.